ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೈಲು. ಸೊ ಇವಾಗ ಮಧ್ಯರಾತ್ರಿ 2 ಗಂಟೆ ಆಗಿದೆ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಿದ್ದು. ಸೊ ಆಷಾಢ ಶುಕ್ರವಾರ ಇರೋದ್ರಿಂದ ನಾನು 2ನೇ ದಿನ ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಮಾರ್ನಿಂಗ್ ಎದ್ದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆದೆ. ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು, ಉಪ್ಪಿನ ದೀಪ ಹಚ್ಬೇಕಲ್ವ, ಹಾಗಾಗಿ ಇದು 2ನೇ ದಿನ ಹಚ್ತಾ ಇರೋದು. ನಾನು 3 ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಉಪ್ಪಿನ ದೀಪ ಹಚ್ಚೋವಂಥದ್ದು. ಸೊ ಇವಾಗ ಪೂಜೆ ಸಾಮಾನೆಲ್ಲ ತೆಗೆದಿದ್ದೆ, ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದಿಟ್ಟೆ. ಅಷ್ಟರಲ್ಲಿ 2:40 ಆಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ಪೂಜೆ ರೂಮ್ದೆಲ್ಲ ಕ್ಲೀನ್ ಮಾಡೋಣ, ಫೋಟೋ ಎಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಗಂಧ ನಾಮ ಎಲ್ಲ ಇಟ್ಟೆ. ಸೊ ಹೂವೆಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಆಲ್ರೆಡಿ 4:30 ಆಗಿತ್ತು. ಸೊ ನೋಡಿ, ನಾನು ಇಲ್ಲಿ ಉಪ್ಪಿನ ದೀಪನ ನಾನು ಹೋದ ವರ್ಷದಿಂದ ಮಾಡ್ತಾಯಿದ್ದೀನಲ್ವ, ಹಾಗೆಯೇ ಒಂದು ಪ್ಲೇಟು 2 ದೀಪ ಇಡ್ತೀನಿ. ದೊಡ್ಡ ಪ್ಲೇಟಲ್ಲಿ ಗಂಧ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಟ್ಟು ಅದ್ರ ಮೇಲೆ ಒಂದು ದೀಪ ಇಟ್ಟು ಅದರೊಳಗಡೆ ಅಕ್ಷತೆ ಹಾಕಿ ಅದ್ರ ಮೇಲೆ ನಾನು ಬತ್ತಿ ಹಾಕ್ಬಿಟ್ಟು ತುಪ್ಪ ಹಚ್ತೀನಿ. ಅದಾದಮೇಲೆ ಅಂಗದಾರ ಮತ್ತು ಗೆಜ್ಜೆ ವಸ್ತ್ರ ಹಾಕಿ ಹೂ ಈ ರೀತಿ ಹಾಕ್ತೀನಿ. ಸೊ ಇದೇ ರೀತಿಯೇ ನಾನು ಉಪ್ಪಿನ ದೀಪ ಹಚ್ಚುವಂಥದ್ದು. ಸೊ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಮಾರ್ನಿಂಗ್ ಎದ್ದು ಇದನ್ನು ಫಸ್ಟ್ ತೆಗಿತೀನಿ. ತೆಗೆದ್ಬಿಟ್ಟು ಆಮೇಲೆ ಪೂಜೆ ಮಾಡ್ತೀನಿ. ಸೊ ಇದನ್ನು ಯಾವುದೂ ನಾನು ಯೂಸ್ ಮಾಡಲ್ಲ, ಮತ್ತು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಹರಿಯೋ ನೀರಲ್ಲಿ ಅಥವಾ ಸಿಂಕಲ್ಲಿ ಕೂಡ ಹಾಕ್ಬೋದು. ಸೊ ಉಪ್ಪೆಲ್ಲ ನೆಂದ ಮೇಲೆ ಒಂದು ಪಾತ್ರೆನಲ್ಲಿ ಹಾಕ್ಬಿಟ್ಟು ಉಪ್ಪೆಲ್ಲ ಕರಗಿದ ಮೇಲೆ ಅದನ್ನು ಸಿಂಕಲ್ಲಿ ಹಾಕ್ಬೋದು ಅಥವಾ ಗಿಡದ ಕೆಳಗಡೆ ಹಾಕ್ಬೋದು. ನಾನು ಸಿಂಕಲ್ಲೇ ಹಾಕ್ತೀನಿ. ಸೊ ಅದಾದಮೇಲೆ ನಾನು ಕೂಡ ರೆಡಿ ಆದೆ, ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸಾರಿ ಹಾಕ್ಕೊಂಡು ಅಷ್ಟರಲ್ಲಿ ಟೈಮ್ ಆಲ್ರೆಡಿ 5:35 ಆಗ್ತಾಯಿತ್ತು. ಹಾಗಾಗಿ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಲ್ವ, ಇವಾಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಬಾಗಿಲು ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟಿದ್ದೆ. ಇವಾಗ ಪೂಜೆಗೆಲ್ಲ ರೆಡಿ ಆಗಿದೆ. ಇವಾಗ ಪೂಜೆ ಮಾಡಬೇಕು. ಹಾಗೆ ಕಾಮಾಕ್ಷಿ ದೀಪ ಮತ್ತು ಉಪ್ಪಿನ ದೀಪನ ಮ್ಯಾಚ್ ಬಾಕ್ಸ್ ಕಡ್ಡಿಯಿಂದ ಹಚ್ಚಬಾರ್ದು ಅಂತ ಹೇಳ್ತಾರೆ, ಹಾಗೆ ಗಂಧದ ಕಡ್ಡಿಯಿಂದ ಹಚ್ತಾ ಇದ್ದೀನಿ. ಸೊ ಇವಾಗ ಇರೋ ರೇಟಲ್ಲಿ ಸಾವಂತಿಗೆ ಎಲ್ಲ ಸ್ವಲ್ಪ ಕಡಿಮೆನೇ ತೊಗೊಬಂದೆ. ತುಂಬ ರೇಟ್ ಇದೆ ಇವಾಗ. ಹಾಗಾಗಿ ಸಿಂಪಲ್ಲಾಗಿಯೇ ಪೂಜೆ ಮಾಡಿದೆ. ಸೊ ತಿಂಡಿ ಮತ್ತು ಸಾಂಬಾರು ಕೂಡ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಬಿಸಿಬೇಳೆ ಬಾತ್ ಮಾಡೋಣ, ಹಾಗೆಯೇ ಸಾಂಬಾರು ಕೂಡ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು.
ಸೊ ತಿಂಡಿ ಮತ್ತು ಅಡುಗೆ ಬೆಳಿಗ್ಗೆನೇ ಆಯಿತು. ಅಷ್ಟರಲ್ಲಿ 9:05 ಆಗಿತ್ತು. ಸೊ ಅಂಗಡಿಗೆ ಹೋಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿ ಆದೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟೆ. ತಿಂಡಿ ತಿಂದ್ಕೊಂಡು ಇಬ್ಬರೂ ಹೊರಟ್ವಿ, ನಾನು ನಮ್ಮ ಮನೆಯವರು. ಸೊ ಇವಾಗ ಅಂಗಡಿಗೆ ಬಂದ್ವಿ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ನೋಡಿ, ಇವಾಗ ಕಳಸ ಎಲ್ಲ ತೊಳೆದ್ಬಿಟ್ಟಿಟ್ಟಿದ್ದೆ. ಇವಾಗ ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಸಿಂಪಲಿಗೆ ಒಂದೊಂದು ಹೂವು ಇಟ್ಬಿಟ್ಟು ದೀಪ ಹಚ್ಚಿದ್ದೀನಿ. ಸಂಜೆ ಹೆಂಗೂ ಸೊಳ್ಳೆ ದೀಪ ಹಚ್ಬೇಕಲ್ವ, ಆವಾಗ ಮತ್ತೆ ಹೂವು ಹಾಕೋಣ ಅಂತ ಹೇಳಿಬಿಟ್ಟು. ಅದಾದಮೇಲೆ ಮನೆಗೆ ಬಂದೆ. ಸೊ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ. 1-2 ಅವರು ನಿದ್ದೆ ಮಾಡಿ ಆಮೇಲೆ ಎದ್ದೆ. ಅದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡೆ. ಪೂಜೆ ಮಾಡೋಣ ಸಂಜೆಗೆ ಅಂತ ಹೇಳಿಬಿಟ್ಟು. ಅಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಸೊ ನೋಡಿ ಗೈಸ್, ಮಳೆ ಬಂದುಬಿಟ್ಟಿದೆ. ನಾನು ಹಾಕಿದ ರಂಗೋಲಿ ಎಲ್ಲ ಹೋಗಿಬಿಟ್ಟಿದೆ. ಎನಿವೇಸ್ ಅಂತೇಳಿ ಪೂಜೆ ಮಾಡಿದೆ. ಮಳೆ ಸಣ್ಣಗೆ ಅನೀತಾನೇ ಇತ್ತು, ಬರ್ತಾನೆ ಇತ್ತು ಲೈಟಾಗಿ. ಹಾಗೆಯೇ ಸೊಳ್ಳೆ ದೀಪ ಅಂಗಡಿಯಲ್ಲಿ ಕೂಡ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಹೊರಟೆ. ಅಂಗಡಿ ಬಂದು ಸೊ ಎಲ್ಲನೂ ರೆಡಿ ಮಾಡಿದೆ. ಇವಾಗ ಇಲ್ಲೂ ಕೂಡ ದೀಪ ಎಲ್ಲ ಹಚ್ಚಿದೆ. ಇಲ್ಲೂ ಪೂಜೆ ಎಲ್ಲ ಆಯಿತು. ಅಂದರೆ ಸ್ವಲ್ಪ ದೀಪ ಗಾಳಿಗೆ ಆರೋ ಥರ ಆಗ್ತಾಯಿದೆ. ಸೊ ಈವ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಟೀ ತಂದಿದ್ರು. ಟೀ ಕುಡಿದ್ವಿ. ಅದಾದಮೇಲೆ ನಾನು ಕೂಡ ಮನೆಗೆ ಹೊರಟೆ. ಸೊ ಮನೆಗೆ ಬಂದು ಬೋಂಡ ಮತ್ತು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಬೋಂಡ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.